ಎಲ್ಲರಿಗೂ ನಮಸ್ಕಾರ. ಆಟೋಕ್ಯಾಡ್ ಕಲಿಯಿರಿ ಸರಣಿ ಕಾರ್ಯಕ್ರಮದ 2ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ಆಟೋಕ್ಯಾಡ್ ಯೂಸರ್ ಇಂಟರ್ಫೇಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಇನಿಷಿಯಲ್ ಸೆಟಪ್ ಮತ್ತು ನ್ಯಾವಿಗೇಷನ್ ಟೂಲ್ಸ್ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ಒಂದು ಡ್ರಾಯಿಂಗ್ನ ಓಪನ್ ಮಾಡಬೇಕಾಗಿದ್ರೆ ಅದರಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅಂದರೆ, ನಾವು ಡ್ರಾಯಿಂಗ್ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಏನೇನು ಮಾಡ್ಕೋಬೇಕು, ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಲ್ಲದೆ ಕೆಲವು ತುಂಬ ಸಾಮಾನ್ಯವಾಗಿರುವಂಥ ಕಮಾಂಡ್ಗಳನ್ನ ಕೂಡ ಹೇಳ್ಕೊಡ್ತೇನೆ. ಮೊದಲಿಗೆ ನಾನು ಆಟೋಕ್ಯಾಡ್ನ ಓಪನ್ ಮಾಡಿದ ತಕ್ಷಣವೇ ನನಗೆ ಒಂದು ಡ್ರಾಯಿಂಗ್ ಓಪನ್ ಆಗಿರುತ್ತೆ. ಆದರೆ ಅದಕ್ಕೆ ಅದರದೇ ಆದಂಥ ಯೂನಿಟ್ಸ್ ಇರ್ತದೆ. ನೀವು ಬೇಕಂತಂದರೆ ನೀವು ಅದರಲ್ಲೇ ಮುಂದುವರಿಬೋದು. ಏನಂದರೆ, ಡ್ರಾಯಿಂಗ್ನ ನೀವು ಮಾಡಬೇಕಾದ್ರೆ ಮೂಲತಃ ಆಟೋಕ್ಯಾಡಲ್ಲಿ ಡ್ರಾಯಿಂಗ್ ಮಾಡೋದು ಏನಕ್ಕೆ ಅಂತಂದರೆ, ಅಳತೆಗೆ ತಕ್ಕ ಹಾಗೆ ನಮಗೆ ಡ್ರಾಯಿಂಗ್ ಬೇಕು ಅಂತಂದಾಗ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಸೊ ಹಾಗಾಗಿ ನಾವು ಯಾವ ಅಳತೆಯಲ್ಲಿ ಅಂದರೆ ಯಾವ ಮಾಪನದಲ್ಲಿ ಅಂದರೆ ಸ್ಕೇಲ್ನಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವ ಯೂನಿಟ್ಸ್ನಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು. ಸೊ ಇವಾಗ ಕೆಲವರು ಫೀಟ್ ಆ್ಯಂಡ್ ಇಂಚಸ್ ಅಥವಾ ಅಡಿಗಳಲ್ಲಿ ಒಂದು ಡ್ರಾಯಿಂಗ್ನ ಮಾಡ್ಬೋದು. ಇನ್ನು ಕೆಲವರು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇಂಥ ಫೀಲ್ಡ್ನಲ್ಲಿರೋರು ಮಿಲಿಮೀಟರ್ಸ್, ಮೀಟರ್ಸ್, ಸೆಂಟಿಮೀಟರ್ಸ್ ಈ ಥರದ ಮೆಟ್ರಿಕ್ ಸಿಸ್ಟಮ್ನಲ್ಲಿ ಮಾಡ್ಬೋದು. ಸೊ ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ ಡ್ರಾಯಿಂಗ್ಗಳನ್ನ ಮಾಡ್ಕೋತಾರೆ. ಈಗ ನಾವು ಫೀಟ್ ಆ್ಯಂಡ್ ಇಂಚಸ್ನಲ್ಲಿ ಡ್ರಾಯಿಂಗ್ ಮಾಡಬೇಕಿದ್ದಲ್ಲಿ ಏನು ಮಾಡಬೇಕು, ಅಥವಾ ಮೀಟರ್ಸ್, ಮಿಲಿಮೀಟರ್ಸ್ ಇದರಲ್ಲಿ ಈ ಥರದ ಯೂನಿಟ್ಸ್ನಲ್ಲಿ ನಮ್ಮ ಡ್ರಾಯಿಂಗ್ ಮಾಡಬೇಕು ಅಂತಿದ್ರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನಾವಿವಾಗ ಡ್ರಾಯಿಂಗ್ ಮಾಡಬೇಕಾಗಿದ್ದಾಗ ಮೊದಲಿಗೆ ನ್ಯೂ ಅಂತ ಹೋಗ್ಬೇಕಲ್ವಾ. ಸೊ ಅಪ್ಲಿಕೇಶನ್ ಬಟನಿಗೆ ಹೋಗ್ಬಿಟ್ಟು ನ್ಯೂ ಅಂತ ಕ್ಲಿಕ್ ಮಾಡ್ತೀವಿ. ನ್ಯೂನಲ್ಲಿ ಡ್ರಾಯಿಂಗ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಡೈಲಾಗ್ ಬಾಕ್ಸ್ ಸಿಗುತ್ತೆ, ಸೆಲೆಕ್ಟ್ ಟೆಂಪ್ಲೇಟ್ ಅಂತ. ಈ ಸೆಲೆಕ್ಟ್ ಟೆಂಪ್ಲೇಟ್ ಏನಂದರೆ, ಮುಖ್ಯವಾಗಿ ನಾವು ಯಾವಾಗ ಡ್ರಾಯಿಂಗ್ ಫೈಲನ್ನು ಓಪನ್ ಮಾಡಿದಾಗ ನಮಗೆ ಆಯ್ಕೆಗಳಿರ್ತವೆ. ಯಾವ ಥರದ ಯೂನಿಟ್ಗಳನ್ನ ಸೆಟ್ ಮಾಡ್ಕೋಬೇಕು ಅಂತ. ಯಾವ ಥರದ ಯೂನಿಟ್ ಬೇಕಾದ್ರೂ ನಾವು ತೊಗೊಂಡು ಡ್ರಾಯಿಂಗ್ ಶುರು ಮಾಡ್ಬೋದು. ಏನಂತಂದರೆ, ಆಟೋಕ್ಯಾಡ್ದು ಒಂದು ಒಳ್ಳೆ ಅಂಶ ಏನಂದರೆ, ನಿಮಗೆ ಆಟೋಕ್ಯಾಡ್ ಸಾಫ್ಟ್ವೇರ್ನ ಜೊತೆಗೇನೆ ಹಲವಾರು ಟೆಂಪ್ಲೇಟ್ ಫೈಲ್ಗಳಂತ ಸಿಗ್ತದೆ. ಟೆಂಪ್ಲೇಟ್ ಫೈಲ್ನಲ್ಲಿ ಏನಿರ್ತದೆ ಅಂದರೆ, ಈಗ ನಾನೇನು ಸೆಟ್ಟಿಂಗ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ ಅದೇ ಸೆಟ್ಟಿಂಗ್ಗಳೆಲ್ಲ ಈ ಟೆಂಪ್ಲೇಟ್ ಫೈಲ್ಗಳಲ್ಲಿ ಮುಂಚಿತವಾಗೇನೆ ನಿಮಗೆ ಲೋಡ್ ಆಗಿ ಬರ್ತದೆ. ಅಂದರೆ ನಾನಿವಾಗ ಫೀಟ್ ಆ್ಯಂಡ್ ಇಂಚಸ್ನಲ್ಲಿ ವರ್ಕ್ ಮಾಡಬೇಕು ಅಂತಂದರೆ, ಕೆಲಸ ಮಾಡಬೇಕು ಅಂತಂದರೆ, ನಾನು ಪದೇ ಪದೇ ಸೆಟ್ಟಿಂಗ್ಗಳನ್ನ ಬದಲಾಯಿಸುವಂಥ ಅವಶ್ಯಕತೆ ಇಲ್ಲ. ಏನಂದರೆ, ನನಗೀಗ ಈಗಾಗಲೇ ಇರುವಂಥ ಟೆಂಪ್ಲೇಟ್ ಫೈಲ್ಗಳಲ್ಲಿ ಫೀಟ್ ಆ್ಯಂಡ್ ಇಂಚಸ್ ಯೂನಿಟ್ನ ಕೊಡ್ತಕ್ಕಂಥ ಒಂದು ಟೆಂಪ್ಲೇಟ್ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನನಗೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಸೆಟ್ಟಿಂಗ್ಗಳು ನನಗೆ ನನ್ನ ಡ್ರಾಯಿಂಗ್ ಫೈಲಲ್ಲಿ ಬಂದ್ಬಿಡ್ತದೆ. ಸೊ ನಾನು ನೇರವಾಗಿ ನನ್ನ ಡ್ರಾಯಿಂಗನ್ನು ಶುರು ಮಾಡ್ಕೋಬೋದು. ಈ ಥರದ ನೋಡಿ ಹಲವಾರು ಡ್ರಾಯಿಂಗ್ ಟೆಂಪ್ಲೇಟ್ಗಳು ಸಿಗ್ತವೆ. ಇವಾಗ ಫೀಟ್ ಆ್ಯಂಡ್ ಇಂಚಸ್ನಲ್ಲಿ ಕೆಲಸ ಮಾಡಬೇಕಿದ್ದಲ್ಲಿ ಇಲ್ಲಿ ಇನಿಷಿಯಲ್ ಸೆಟಪ್, ಆರ್ಕಿಟೆಕ್ಚರಲ್, ಸಿವಿಲ್, ಎಲೆಕ್ಟ್ರಿಕಲ್, ಮ್ಯಾನುಫ್ಯಾಕ್ಚರಿಂಗ್ ಈ ಥರ ಎಲ್ಲ ಸುಮಾರು ಇದೆಯಲ್ಲ. ಇದರಲ್ಲಿ ನೋಡಿ ಸಿವಿಲ್ನಲ್ಲೇ ಇರೋರಾದರೂ ಕೂಡ ಫೀಟ್ ಆ್ಯಂಡ್ ಇಂಚಸ್ನಲ್ಲಿ ಕೆಲಸ ಮಾಡಬೇಕಿದ್ದಲ್ಲಿ ಇಂಪೀರಿಯಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಂಪೀರಿಯಲ್ ಬಂದು ಬ್ರಿಟಿಷ್ ಇದು ಯೂನಿಟ್ ಸಿಸ್ಟಮಲ್ಲಿ ಇರ್ತದೆ. ಅಂದರೆ ಈ ಫೀಟ್ ಆ್ಯಂಡ್ ಇಂಚಸ್ ಆಗ್ತದೆ. ಆರ್ಕಿಟೆಕ್ಚರಲ್ ಮೆಟ್ರಿಕ್ ಅಂತದೆ. ಮೆಟ್ರಿಕ್ ಬಂದು ನಿಮಗೆ ಮಿಲಿಮೀಟರ್ಸ್, ಸೆಂಟಿಮೀಟರ್ಸ್, ಮೀಟರ್ಸ್ ಈ ಥರದ ಅಳತೆಗಳು ಕೊಡ್ತದೆ. ಸೊ ನಿಮಗೆ ಅದಕ್ಕೆ ತಕ್ಕನಾದಂಥ ಸೆಟ್ಟಿಂಗ್ಗಳು ಕೂಡ ಲೋಡ್ ಆಗ್ತದೆ. ಸೊ ನೀವು ನೇರವಾಗಿ ಯಾವ ಟೆಂಪ್ಲೇಟ್ ಬೇಕೋ ಆ ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರಾಯಿಂಗನ್ನು ಮಾಡ್ಕೋಬೋದು. ಸೊ ಇವಾಗ ನಾನೇನು ಮಾಡ್ತೇನೆ, ನಾನು ತುಂಬ ಬೇಸಿಕ್ ಆಗಿರುವಂಥ ಒಂದು ಟೆಂಪ್ಲೇಟ್ ಫೈಲ್ ತೊಗೋತೀನಿ. ಆಟೋಕ್ಯಾಡ್ ಅಂತ ಇದೆ ಇಲ್ಲಿ, ಇದನ್ನು ತೊಗೊಂಡು ನಾನು ಮಾಡ್ತೇನೆ. ಈಗ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ, ನಾನು ಒಂದು ಡ್ರಾಯಿಂಗ್ ಫೈಲ್ ಓಪನ್ ಮಾಡ್ಕೊಂಡು ನಂತರದಲ್ಲಿ ನಾನೇನಾದ್ರು ಸೆಟ್ಟಿಂಗ್ ಚೇಂಜ್ ಮಾಡಬೇಕಿದ್ದಲ್ಲಿ, ಅಂದರೆ ಯೂನಿಟ್ನ ಬದಲಾಯಿಸಬೇಕು ಅಂತ ಅಂದ್ಕೊಂಡ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೇನೆ. ಮತ್ತೆ ಅದೇ ಅಪ್ಲಿಕೇಶನ್ ಬಟನಿಗೆ ಹೋಗ್ಬಿಟ್ಟು ಇಲ್ಲಿ ಡ್ರಾಯಿಂಗ್ ಯುಟಿಲಿಟೀಸ್ ಅಂತ ಇರ್ತದೆ. ಈ ಡ್ರಾಯಿಂಗ್ ಯುಟಿಲಿಟೀಸ್ನಲ್ಲಿ ಯೂನಿಟ್ಸ್ ಅಂತ ಇದೆಯಲ್ಲ, ಯೂನಿಟ್ಸ್ ಮೇಲೆ ಕ್ಲಿಕ್ ಮಾಡಿ. ಯೂನಿಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡ್ರಾಯಿಂಗ್ ಯೂನಿಟ್ಸ್ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ಅದರಲ್ಲಿ ನೀವು ಮೀಟರ್ಸಲ್ಲಿ ಕೆಲಸ ಮಾಡಬೇಕಿದ್ದಲ್ಲಿ, ಮೀಟರ್ಸ್, ಮಿಲಿಮೀಟರ್ಸ್ ಈ ಥರದ್ರಲ್ಲಿ ಕೆಲಸ ಮಾಡಬೇಕಿದ್ದಲ್ಲಿ ಡೆಸಿಮಲ್ ಅಂತ ಇಟ್ಕೊಳ್ಳಿ. ಡೆಸಿಮಲ್ ಇಟ್ಕೊಂಡು ಇಲ್ಲಿ ಇನ್ಸರ್ಷನ್ ಸ್ಕೇಲ್ ಅಂತ ಏನು ಕಾಣ್ತದೆ, ಇಲ್ಲಿ ಯೂನಿಟ್ಸ್ನ ಮಿಲಿಮೀಟರ್ಸ್ ಅಂತ ಸೆಟ್ ಮಾಡ್ಕೊಳ್ಳಿ. ಮಿಲಿಮೀಟರ್ಸ್ ಅಂತ ಇಟ್ಕೊಂಡು ಓಕೆ ಮಾಡಿದ್ರೆ
ನೀವು ಇಲ್ಲಿಂದ ನೀವೇನೇ ವರ್ಕ್ ಮಾಡಿದ್ರು ಅದೆಲ್ಲದು ಮಿಲಿಮೀಟರ್ಸ್ನಲ್ಲಿ ಇರ್ತದೆ. ಅಂದರೆ ನಾನಿವಾಗ ಆಟೋ ಕ್ಯಾಡ್ಗೆ ಒಂದು ಲೈನನ್ನು 10 ಯೂನಿಟ್ ಅಷ್ಟು ಉದ್ದ ಇರುವಂಥ ಒಂದು ಲೈನನ್ನು ಹೇಳಿ ಅಂತ ನಾನು ಕಮಾಂಡ್ ಕೊಟ್ಟರೆ ಅದು 10 ಮಿಲಿಮೀಟರ್ ಅಂತ ಲೆಕ್ಕ ತಗೊಳುತ್ತೆ. ಸೊ ಹೀಗೆ ಅಂದರೆ ನಮಗೆ ಗೊತ್ತಿರಬೇಕು ನಾವು ಯಾವ ಯೂನಿಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಸೊ ಅದನ್ನು ನಮ್ಮ ಗಮನದಲ್ಲಿ ಇಟ್ಕೊಂಡೆ ನಾವು ಈ ಥರದ ಕೆಲಸಗಳನ್ನ ಮಾಡ್ಕೋಬೋದು. ಇನ್ನೊಂದೇನೆಂದರೆ ನಾನು ಇವಾಗ ಹೇಳ್ದೆ ನಿಮಗೆ ಫೀಟ್ ಆ್ಯಂಡ್ ಇಂಚಸ್ನಲ್ಲಿ ವರ್ಕ್ ಮಾಡೋದಿದ್ರೆ ಹೇಗೆ ಅಂತ. ಸೊ ಆ ಥರದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರಲ್ಲೇ ಕೆಲಸ ಮಾಡೋರ್ಗೇನಾದರೂ ಫೀಟ್ ಆ್ಯಂಡ್ ಇಂಚಸ್ನಲ್ಲಿ ಬೇಕಿದ್ದಲ್ಲಿ ಈ ಯೂನಿಟ್ ಟೈಪ್ ಏನಿದೆ ಇದನ್ನು ಆರ್ಕಿಟೆಕ್ಚರಲ್ಲಿ ಇಟ್ಕೊಂಡು ಇಲ್ಲಿ ಫೀಟ್ ಅಥವಾ ಇಂಚಸ್ನಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ಡೆಸಿಮಲ್ನಲ್ಲಿ ಇಟ್ಕೊಂಡು ಕೂಡ ನೀವು ಫೀಟ್ ಇಂಚಸ್ಸಲ್ಲಿ ವರ್ಕ್ ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಒಂದು ಸಮಸ್ಯೆ ಏನಂತಂದರೆ ನೀವು ಫೀಟ್ ಆ್ಯಂಡ್ ಇಂಚಸ್ನ ಕೊಡಬೇಕಾಗಿದ್ರೆ ಅದೆಲ್ಲನೂ ವ್ಯಾಲ್ಯೂಗಳೇನಿರ್ತದೆ ಅದನ್ನು 1.5 1.25 ಈ ಥರದ ಡೆಸಿಮಲ್ ವ್ಯಾಲ್ಯೂಸ್ ಕೊಡಬೇಕಾಗ್ತದೆ. ನೀವು 1 ಫೀಟ್ 6 ಇಂಚ್ ಈ ಥರದಲ್ಲಿ ಕೊಡೋಕ್ಕಾಗಲ್ಲ. 1 ಫೀಟ್ 6 ಇಂಚ್ನ ನೀವು 1.5 ಫೀಟ್ ಅಂತ ಕೊಡಬೇಕಾಗ್ತದೆ. ಸೊ ಈ ಥರ ನೀವು ಮತ್ತೆ ಲೆಕ್ಕಾಚಾರ ಮಾಡ್ಕೊಂಡು ಕೊಡಬೇಕಂತ ಸಮಸ್ಯೆಗಳಿರ್ತವೆ. ಹಾಗಾಗಿ ನಿಮ್ಗೆ ಅದೆಲ್ಲ ತುಂಬ ತೊಂದರೆ ಅನ್ಸೋದಾದರೆ ನೇರವಾಗಿ ಆರ್ಕಿಟೆಕ್ಚರಲ್ ಅಂತ ಇಟ್ಕೊಂಡ್ಬಿಟ್ರೆ ನಿಮಗೆ 1 ಅಡಿ 3 ಇಂಚು 1 ಅಡಿ 6 ಇಂಚು ಈ ಥರ ಕೊಡಬೇಕಿದ್ದಲ್ಲಿ ನೇರವಾಗಿ ಆ ಥರ ಕೊಟ್ಕೋಬೋದು. ಓಕೆ, ನಾನು ಮತ್ತೆ ಇದನ್ನು ಡೆಸಿಮಲ್ಗೆ ಇಟ್ಕೊಂಡು ಮಿಲಿಮೀಟರ್ಸ್ ಇಟ್ಕೊಂಡು ನಾನು ಮುಂದೆ ಡ್ರಾಯಿಂಗ್